ಅವನ ತೇಕ ಕೊಡಾಕ ಏನೂ ಇಲ್ಲ ಅಂತ ವಿದ್ಯೆ ಹೇಳ್ತಾಳ. ಹೌದು. ಯಾಕಂದ್ರ ಅವಾಗ ಸದ್ದ ಬಂಗಾರ ಕೊಡ್ತಾನಂತ ತಿಳ್ಕೊತಿ, ಅವ ಒಂದು ಕೊಳಗ ಹವ ಹಾಕೊಂಡ್ ತಿರುಗಾಡ್ತಾನು. ಹೌದು. ಇನ್ನ ಅರಿವಿ ಕೊಡ್ತಾನಂತ ತಿಳ್ಕೊತಿ, ಅವ ಒಂದು ಹುಲಿ ಚರ್ಮ ತಗೊಂಡು ತಿರುಗಾಡ್ತಾನು. ಹೌದು. ಇನ್ನ ಮನೆ ಆಸ್ತಿ ಪಾಸ್ತಿ ಕೊಡ್ತಾನಂತ ತಿಳ್ಕೊತಿ, ಅವ ಒಂದು ಸುಡಗಾಡದಾಗ ವಸ್ತಿ ಮಾಡ್ತಾನು. ಹೌದು. ನಿಮ್ಮ ಅಪ್ಪ ಕೊಡಂದ್ರ ಏನು ಕೊಡ್ತಾನು, ಅವ ಒಟ್ಟ ಇಲ್ಲ, ಅವ್ ಯಾರಿಗೂ ಭೇಟಿ ಆಗಿಲ್ಲ ಅಂತ ವಿದ್ಯೆ ಹೇಳ್ತಾಳ. ಹೌದು. ಅದಕ್ಕೆ ವಿದ್ಯೆ ನಿನಗೆ ಪ್ರಥಮದಾಗ ನಾ ಹೇಳಿ ಹೋಗಿನಿ, ಅದನ್ನ ತಿಳ್ಕೊಂಡ್ರೆ ವಾದ ಮಾಡಕ್ ಹೋಗ್ಬೇಡ ನೀ. ಹೌದು. ಅದನ್ನ ತಿಳ್ಕೊಂಡಿದ್ದೆ ಅಂದ್ರೆ ನೀ ವಾದ ಮಾಡ್ತಿರಕ್ಕಿಲ್ಲ, ಪಕ್ಕ ನೀ ಏನು ಶಾನೆ ಅಲ್ಲ. ಅಲ್ಲ. ಯಾಕಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಯಾರಿಗೇನು ಕೊಟ್ಟಿಲ್ಲ ಅಂತ ಹೇಳಿದೀನಿ. ಹೌದು. ಪ್ರಥಮದಾಗ ನಿಮ್ಮ ಅಪ್ಪ ಏನು ಕೊಟ್ಟಿಲ್ಲ ಅಂತ ಹೇಳಿದಕ್ಕಾಗಿ ನನಗೆ ಹೇಮರೆಡ್ಡಿ ಮಲ್ಲಮ್ಮಗ ಸಾಕ್ಷಾತ್ ಮಲ್ಲಿಕಾರ್ಜುನ ವರ ಕೊಟ್ಟಾನ ಅಂತೇಳಿ ನನಗೆ ಉತ್ತರ ಕೊಟ್ಟು ಬಿಡುಗಡೆ ಮಾಡಿ ಹೋಗಿನಿ ಅದಿಗಳಿನ ಪಾಳ್ಯದಾಗ. ಹೌದು. ಮತ್ತ ಹೊಳೆ ಅದನ್ನ ಹಸ್ತಿ ಅಂದ್ರೆ ನೀ ಏನು ಶಾನೆ ಅಲ್ಲ ವಿದ್ಯೆ, ಶಾನೆ ಅಲ್ಲ. ಅದನ್ನ ಬಿಟ್ರೆ ನೀ ಬೇರೆ ಏನ್ರ ಹಚ್ಚ. ಹೌದು. ಅದಕ್ಕೆ ನಿನಗ ಶಾನೆ ಅಂತಾನ. ಆದ್ರೆ ಮತ್ತ ಹೊಳಿ ಬಂದ ನಿನ್ನ ದೇವ್ರು ಏನೂ ಕೊಟ್ಟಿಲ್ಲ, ಅವನ ತೇಕ ಕೊಡಾಕಿ ಏನೂ ಇಲ್ಲ ಅಂತಂದ್ರ ಹೇಮರೆಡ್ಡಿ ಮಲ್ಲಮ್ಮಗೆ ಏನೋ ಕೊಟ್ಟದ ಕರೆ ಆಯ್ತೋ ಏನೋ ಸುಳ್ಳಾಯ್ತೋ ಈ ನಿಮಗೆ ಬಂದ ನೀನ ಹೇಳು. ಆ ಹೇಮರೆಡ್ಡಿ ಮಲ್ಲಮ್ಮಗೆ ಮಲ್ಲಿಕಾರ್ಜುನ ಕೊಟ್ಟದ ಸುಳ್ಳು ಇತ್ತಂದ್ರ ನೀ ಏನು ಹೇಳ್ತಿ ಅದನ್ನ ಕೇಳಿ ಹೋಗ್ಕನಿ ಇಲ್ಲಿ ಉಮರಾಣಿ ಗ್ರಾಮದಾಗ. ಅದನ್ನಾರ ಒಂದು ಮಾಡ. ಹೌದು. ಇಲ್ಲ ಅಂದ್ರ ಸುಮ್ಮ ನಾಯಿ ಕುಣಿಗೈತೆ ಸುಮ್ಮ ಹಾಡೋದು ವಿದ್ಯೆ. ಕುಯ್ 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 ಅಂತ ಅಲ್ಲಾದದ ಮಾತ ಕೇಳಿ ನನ್ನ ಕೈಲಿ ಬಡಸ್ಕೋ ಯಾವಾರ ಮಾಡಬೇಡ. ಅದಕ್ಕೆ ವಿದ್ಯಾಶ್ರೀ ಕೇಳ್ತಾಳ ಮಾಸ್ತರ ಏನ, ಯಾಕಂದ್ರೆ ಇವತ್ತಿನ ದಿವಸ ಆ ದಾನ ಧರ್ಮ ಮಾಡುವಂತ ಪರಮಾತ್ಮ ಅಲ್ಲ, ದಾನ ಧರ್ಮ ಇವ್ರವ ಮಾಡ್ತಾಳತ್ತ. ಹಂಗ ಇವ್ರವ ದಾನ ಧರ್ಮ ಮಾಡ್ತಾಳತ್ತ. ನಮ್ಮಪ್ಪ ಇದ್ದಾವ ಅಂತವ್ ದೊಡ್ಡವ ಇದ್ದಂದ್ರ ಏ ಅವ ಯಾಕಂದ್ರ ಮಂಗಲ ಮೂರ್ತಿ ರುಂಡ ಯಾಕೆ ಹೊಡೆದವ ಹೆಂಗ ದೊಡ್ಡವ ಅಂತ ಕೇಳ್ತಾಳ. ಹೌದು. ನಿನಗ ಒಂದ ಮಾತ ಹೇಳೇನ, ಇವತ್ತಿನ ದಿವಸ ಕೆಟ್ಟ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಉಳಗಾಲಿಲ್ಲ ಅಂತ ಹೇಳಿ ಪರಮಾತ್ಮ ತೋರಿಸಿ ಕೊಟ್ಟಾನ. ಹೌದು. ಯಾಕಂದ್ರ ಅದರಲ್ಲಿ ಜ್ಞಾನ ತುಂಬಿರಕಿಲ್ಲ ತೀಗ ಹೇಳ್ತಾಳ. ಮತ್ತ ಅದ್ರಲ್ಲಿ ಜ್ಞಾನ ತುಂಬಿರಕಿಲ್ಲ ನೀ ಹೇಳ್ತಿ ಅಂದ ಬಳಕ ಜ್ಞಾನ ಇತ್ತ ಅಂತ ನಿನ್ನ ತೆಕ್ಕೊಂದ್ ಇತ್ತಂದ್ರ ಪರಮಾತ್ಮನ ಯಾಕೆ ಒಳಗ ಬಿಡ್ಲಿಲ್ಲ ಅವ, ಒಳಗ ಬಿಡ್ಬೇಕಾಗಿತ್ತ. ಪರಮಾತ್ಮ ಹೇಳ್ತಾನ ಏನಂತ ಹೇಳಿ, ಏ ನಿಮ್ಮ ಅವ್ವನ ಮಗನೇ ಇದ್ರ ಅಟ್ಟ ಹೋತ ಕರೆ ನಾ ನಿಮ್ಮ ಅವ್ವನ ಗಾಂಡದನ್ನ ಅಂತ ಹೇಳಿದವು. ಹೌದು. ನಿಮ್ಮ ಅವ್ವನ ಗಾಂಡದನೆ ಅಂದ್ರು ಸಹಿತ ಅದಕ್ಕೆ ತಿಳಿಲಿಲ್ಲ. ನಾ ಅಟ್ಟೇನ ಪಕ್ಕ ಶಾನೆ ಅಲ್ಲ, ಅದ ತಿಳಿಬೇಕಾಗಿತ್ಲ. ಈಗ ಗಾಂಡ ಅಂದ್ರ ಈಗ ಸದ ಏನೋ ಬರಂಗಿಲ್ಲ, ಈಗ ಮಾತು ಕಲ್ತಿರ್ತೈತ್ಲ ಅಂತವಂಗ ತಿಳಿದೈತಿ ಇವ ಅಪ್ಪ ಇವ ಅವ್ವ ಅಂತ ಹೇಳಿ. ಹೌದು. ಮತ್ ಇವಾಗ ಹೆಂಗ ತಿಳಿಲಿಲ್ಲ, ಯಾಕೆ ತಿಳಿಲಿಲ್ಲ? ಅದಕ್ಕ ಅವಾಗ ತಿಳಿಲಾರಕ್ಕ ನಾ ನಿಮ್ಮ ಅವ್ವನ ಗಾಂಡ ಅಂದ್ರು ನಿನಗ ತಿಳಿದಲ್ಲ ಮಗನ. ಏನ ಜಗತ್ತದಾಗ ನೀ ಉಳಿದು ಏನು ಮಾಡ್ತೇ ಅಂತೇಳಿ ರುಂಡ ಒಂದ್ ಕಡೆ ದಡ ಒಂದ್ ಕಡೆ ಮಾಡ್ಯಾನ. ಹೌದು. ಅದಕ್ಕೆ ವಿದ್ಯಾನ ಪ್ರಶ್ನೆ ಏನಂತ ಮಾಸ್ತರ ಈಗ ಏನಾಯ್ತು? ಯಾಕಂದ್ರ ಈಗ ನಮ್ಮ ಅವ್ವನ ಕೂಣ ದಡ ಅಂತ ಹೇಳ್ತಾಳ ಆಕೆ. ಹೌದು. ನಿಮ್ಮ ಅವ್ವನ ಕೂಣ ಎಲ್ಲ ಇತ್ತಂದ್ರ ಈಗ ಸದ್ದ ಆ ಪರಮಾತ್ಮ ಹೇಳ ನಿಮ್ಮ ಅವ್ವಾಗ ಏನಂತ ಹೇಳಿ, ನಾ ಗೊತ್ತಿ ಇರ್ಲಾರ್ದ ಹೊಡೆದನಂತ ತಿಳ್ಕೊ, ನನ್ನ ಮುಂದೆ ಒಮ್ಮೆ ನಿನ್ನ ಪವರ್ ಇತ್ತಂದ್ರ ಮಾಡಿ ತೋರ್ಸತ್ ಹೇಳ. ಮಾಡಿ ತೋರಿಸ್ಬೇಕಾಗಿತ್ತು ನಿಮ್ಮವ್ವ, ತೋರಿಸ್ಬೇಕಲ್ಲ. ಮೊದಲು ಹೆಂಗ ಸಜ್ಜ ಮಾಡ್ಯಾಳ ಹಂಗ ಮಂಗಲ ಮೂರ್ತಿನ ಮಾಡಿ ತೋರಿಸ್ಬೇಕಲ್ಲ. ಹೌದು. ಮತ್ ನಿಮ್ಮ ಅವ್ವನ ಕೈಲಿ ಯಾಕಾಗ್ಲಿಲ್ಲ? ಯಾಕಾಗ್ಲಿಲ್ಲ ಅಂದ್ರ ಈಕಿಗೆ ಮಾಡಾಕ ನೀಗಿಲ್ಲ, ಈಕೆ ಮಾಡಕ್ಕನು ಅಲ್ಲ. ಅಲ್ಲ. ಜಗತ್ತದಾಗಿ ಜಗತ್ತ ನಿರ್ಮಾಣ ಮಾಡಿದವ ನಮ್ಮ ಅಪ್ಪ ಅದಾನು. ಯಾಕಂದ್ರ ಅಂಡಜ 21 ಲಕ್ಷ, ಅಂಡಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಜಲಬೀಜ 21 ಲಕ್ಷ, 84 ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿಸ್ಬೇಕಾದ್ರ ನಿಮ್ಮವ್ವ ಹುಟ್ಟಿಸಲ್ಲ, ಸಾಕ್ಷಾತ್ ನಮ್ಮ ಅಪ್ಪ ಹುಟ್ಟಿಸ್ಯ. ವಿದ್ಯಾಶ್ರೀ ನಿಮ್ಮ ಅವ್ವಾದ ಹುಟ್ಟಿಸ್ಯಾಳ, ಏನು ಹುಟ್ಟಿಸ್ತಾಳ? ನಿಮ್ಮ ಆಯದ ಹುಟ್ಟಿಸ್ಯಾಳು. ಇಲ್ಲ, ನಿಮ್ಮ ಆಯೋ ಅಲ್ಲ, ನೀ ಅಲ್ಲ, ನಿಮ್ಮ ಹೆಣ್ಣಿನವ್ರು ಯಾರು ಹುಟ್ಟಿಸಿಲ್ಲ. ಈ ಜಗತ್ತದಾಗ 84 ಲಕ್ಷ ಜೀವರಾಶಿ ಅಲ್ಲ. ಈಗ ಸದಾ ಚಲನವಲನ ಆಗಬೇಕಾದ್ರ ನಮ್ಮ ಅಪ್ಪನಿಂದ ಆಗ್ಯಾವ. ಹೌದು. ನಿಮ್ಮ ಅಪ್ಪ ನಿಮ್ಮ ಅವ್ವನಿಂದ ಏನೂ ಕಾರಣ ಆಗಿಲ್ಲ. ಯಾಕಂದ್ರೆ ಈಗ ಜಗತ್ತದಾಗ ಒಂದು ಹುಲ್ಲು ಕಡ್ಡಿ ಸುದಿ ಕಡಿಗಾಡಬೇಕಾದ್ರ ಆ ಪರಮಾತ್ಮನ ಆಶೀರ್ವಾದಕ್ಕೆ ಬೇಕು ಅಂದಾಗ ಗಿಡ ಗಂಟಿ ಹುಲ್ಲ ಕಡ್ಡಿ ಚಲನವಲನ ಆಕೈತೆ ಅಂತ ಜ್ಞಾನಿಗಳು ಹೇಳುತ್ತಾರ. ಹೌದು. ಮತ್ ನಿಮ್ಮವ್ವ ಏನ್ ಮಾಡ್ಯಾಳ ಹೇಳೋಣ ಅಂತ ಇಲ್ಲ ಅಂತ ಇಲ್ಲ, ಆಕೆ ಹೇಳ್ತಾಳ, ಒಪ್ಕೋತಾಳ. ಕರೆ ಏನಂತ ಎಲ್ಲ ಅಪ್ಪನಿಂದ ಆಗೈತೆ ಅಂತ ಹೇಳ್ತಾಳು. ಮತ್ ಮ್ಯಾಲ ನಾ ತಾಯಿ ಅಂದ್ರ ದೊಡ್ಡೋಕ್ಯದ ನೀ ಅಂತ ಹೇಳ್ತಾಳ. ಅಲ್ಲ ಹುಚ್ಚಿ ವಿದ್ಯಾ ನಿನಗೆ ಹೆಂಗ ತಿಳಿಯಂಗಿಲ್ಲ. ಅವ್ವ ದೊಡ್ಡಕ್ಕೆ ಅಂತ ಹೇಳ್ತಿ, ಹಡದನೆ ಅಂತ ಹೇಳ್ತಿ. ಆದ್ರ ಒಂದ ಪ್ರಶ್ನೆ ಕೇಳಿನ ನಿನ್ನ, ಏನಂತ ಕೇಳಿನ ಅಂದ್ರ ನಿಮ್ಮ ಅವ್ವ ಹಡದಾಳತ್ ನೀ ಹೇಳ್ತಿ ವಿದ್ಯಾಶ್ರೀ. ಏನ್ ಅಪ್ಪನ ಕರ್ಕೊಂಡ್ ಹಡದಾಳ, ಅಪ್ಪ ಇರ್ಲಾರ್ದ ಹಡದಾಳ ಕೇಳಿನ ನಿನ್ನ ಹುಚ್ಚಿ. ಹೆಂಗ ಹಡದಾಳ ಬೇಕಲ್ಲ ಏನ ಹಂಗ ತಯಾರಾಕೈತನ? ಇಲ್ಲ, ಹಂಗ ತಯಾರಾಕೈತಿ. ಮಳಿ ಹುಳ ಹುಟ್ಟಂಗಿಲ್ಲ.
ಹಂಗ ಮಳಿ ವಿದ್ಯಾ ಅಪ್ಪ ನಿನ್ನ ಮಗಲಾಗಿಲ್ಲ ಅಂದ್ರ ನಿನ್ನ ಹೊಟ್ಟಾಗ ಒಂದು ಮಳಿ ಹುಳ ಸುದಿ ಕೊಟ್ಟಾಕ ಮೇಲಿಲ್ಲ ಹುಚ್ಚಿ. ಹೌದು. ಯಾರದಿಂದ ಹಡ್ದದಿ? ಯಾರದಿಂದ ಹಡ್ದದಿ ಅಂದ್ರ ಬೇಕ ಯಾರು ಬೇಕು? ಈ ಕಣದಾಳ ಅಪ್ಪ ಬೇಕು ಅಂದಾಗ ಹಡ್ತಿ. ಗಾಂಡು ಬೇಕು ನಿನಗ. ಹೌದು. ಕಣದಾಳ ಅಪ್ಪ ಇರ್ಲಿಕ್ಕ ನೀ ತಾಯಿ ಅಲ್ಲ, ಮಾಯಿನೂ ಅಲ್ಲ, ಆಯಿನೂ ಅಲ್ಲ. ಹೌದು. ಯಾಕಂದ್ರ ಇವತ್ತು ನೀ ತಾಯಿ ಆಗಬೇಕಾದ್ರ ಅಪ್ಪ ಬೇಕು, ಆಯಿ ಆಗಬೇಕಾದ್ರ ಅಜ್ಜ ಬೇಕು, ಮಾಯ ಆಗಬೇಕಾದ್ರು ಸಾಕ್ಷಾತ್ ನನ್ನ ಪರಮಾತ್ಮನ ವರ ನಿಮ್ಮ ಅವ್ವನ ಮೇಲೆ ಬೇಕಂದಾಗ ನೀ ಮಾಯ ಹಾಕಿ. ಹೌದು. ಎಲ್ಲಾ ಅದಿಂದ ನನ್ನಿಂದ ಐತಿ. ಅದಕ್ಕೆ ನಿನಗ ಜಗತ್ತದಾಗ ಹೇಳ್ತಾನ ತಾಯಿ ಅನ್ನುವಂತ ನಾಮಕರಣ ನಿನಗ ಬರ್ಬೇಕಾದ್ರ ಅಪ್ಪ ನಿಂದ ನಿನಗ ತಾಯಿ ಅನ್ನುವಂತ ನಾಮಕರಣ ಬಂದತ್ತು. ಅಪ್ಪನ ಬಿಟ್ಟು ನೀ ಎಲ್ಲಿ ತಾಯಿಯಾಗಿದೆ ತೋರಿಸಿಕೊಡತ್ ಹೇಳೇನಿ ವಿದ್ಯೆ. ಇನ್ನೇಮಿಗಿರ ಬಂದ ಹೇಳ. ಹೌದು. ಅಪ್ಪ ಇರ್ಲಾರ್ದ ನೀ ಅವ್ವ ಎಲ್ಲಿ ಆಗ್ಯದಿ? ಅಪ್ಪ ಇರ್ಲಾರ್ದ ನೀ ಎಲ್ಲಿ ಹಡದಿ? ಬಂದ ಇನ್ನೇಮಿಗ ನನಗ ವಾದ ಮಾಡು, ನಿಮ್ಮ ಅವ್ವನ ಹೆಚ್ಚಿಗೆ ಮಾಡ್ಕೊಂಡು ಹೋಗು ವಿದ್ಯಾ. ಹೌದು. ಅದಕ್ಕೆ ಪದ ಏನ ತಾಡ್ತಾಳ ಮಾಸ್ತರ? ಏ ತಮ್ಮ ಹಡದ ಮೇಲೆ ನಿನಗ ಏನೋ ಬಂದೈತತ್ ನೋಡು. ಏನು ಬಂದೈತತ್ತ? ದೋಷ ಬಂದೈತತ್ ನಿನಗ. ಮತ್ತ ನಿಮ್ಮ ಅವ್ವಾಗೇನ ಬೆಂಕಿ ಐತತ್ತಾನ? ಆಕಿಗೇನಾಗೈತಿ? ಈಗ ನೋಡು ಹಡದಾಕಿನಿ ನಾ ಇಲ್ಲ ಅಂದಿಲ್ಲ ಅದಕ್ಕ. ಹೌದು. ಹಡದಾಕಿನಿ ಆದ್ರ ಕೂಸಿಗೆ ಪೀಡ ಬರ್ಬೇಕಾದ್ರೆ ಯಾರಿಗ ಬತ್ತು? ಯಾರಿಗ ಬತ್ತು? ಕೂಸಿಗೆ ಪಾಲಿಸುವಂತ ಪೀಡ ಬರ್ಬೇಕಾದ್ರ ಅಪ್ಪಾಗ ಬಂದೈತಿ. ಅಪ್ಪಾಗ ಯಾಕೆ ಬರ್ತದ ವಿದ್ಯಾ? ಅಪ್ಪಗ ಯಾಕೆ ಬತ್ತು? ಅಪ್ಪಾಗ ಯಾಕೆ ಬತ್ತ? ಅವಾಗ ಯಾಕೆ ಬರ್ಲಿಲ್ಲ ಅದ? ಅಪ್ಪಾಗ ಯಾಕೆ ಬಂದೈತಿ ಅಂದ್ರ ಅದನ್ನ ತಯಾರು ಮಾಡಿದಂತ ಮಾಲಕ ಅವ ಅದಾನ ಅಂತೇಳಿ ಅಪ್ಪಾಗ ಬಂದೈತಿ ವಿದ್ಯಾಶ್ರೀ. ಹೌದು. ಕೂಸಿಗೆ ಪೀಡ ಬಂದಾಗ ಆ ಪಾಲಿಸುವಂತ ಯಾವಾರ ಯಾರಿಗೆ ಬಂದೈತಿ ಅಂದ್ರ ಅಪ್ಪಾಗ ಬರ್ಬೇಕಾದ್ರ ಅಪ್ಪಗ ಬಂದೈತಿ. ಅವು ಏನು ಸಂಬಂಧ ಇಲ್ಲ ಅಂದಂಗ ಆತ್ಲ ಈ ಮಾತು ಮೇಲೆ. ಹೌದು. ಅವ್ವ ಹಡ್ಯಾಕಟ್ಟನ ಈಕಿಗೂ ಬಂದೈತಿ. ಈಕಿಗೇನು ಬರ್ತೈತಿ? ಈಕಿಗೆ ಹಡದ ಮೇಲೆ ಅಲ್ಲೇ ಕಟ್ಟಕಂದಿರ್ತಾಳ ಆಗ ಬಂದಿರ್ತೈತಿ. ಈಕಿಗೆ ಬ್ಯಾರೆ ಬಂದಿರ್ತೈತಿ. ಹಡದ ಪಟ್ನ ಈಕಿಗೆ ಪೀಡಿಸ್ ಬಂದಿರ್ತೈತಿ. ಅದಕ್ಕೆ ಹೋಗ್ಕಾಳ ಈಕೆ. ಪೀಡಿಸ್ ಬಂದ್ ಸಾಯ್ತಾಳ ಈಕೆ. ಅದಕ್ಕೆ ಸಾಯಕ್ಕೆ ಅಲ್ಲ, ಕೂಸಿನ ನೋಡಂಗಿಲ್ಲ, ಏನೂ ಇಲ್ಲ. ಅದಕ್ಕೆ ಜಗತ್ತದಾಗ ಪೀಡ ಬರ್ಬೇಕಾದ್ರು ಅಪ್ಪಾಗ ಬರ್ಬೇಕಾದ್ರೆ ಜಗತ್ತದಾಗ ಅದನ್ನ ಮಾಲಕ ಅವದನ್ನ ಅಂತೇಳಿ ಅಪ್ಪಾಗ ಬರ್ಬೇಕಾಗಿತ್ತು. ಅಪ್ಪ ಯಾಕೆ ಪಾಲಿಸ್ಬೇಕಾಗಿತಿ? ಯಾಕ? ಈ ಜಗತ್ತ ತೋರ್ಸವ ಅಪ್ಪ ಅದಾನ. ಹೌದು. ಈ ಜಗತ್ತ ತೋರ್ಸ್ಬೇಕಾದ್ರೆ ಹೆಂಗ ತೋರಿಸ್ಯಾನ? ಯಾಕಂದ್ರ ನಾ ನೋಡ್ಲಾರ್ದಂತ ಜಗತ್ತ ನನ್ನ ಮಗ ನೋಡ್ಲತ್ತೇಳಿ ಅಪ್ಪ ಏನು ಮಾಡ್ತಾನ? ಹೆಗಲ ಮೇಲೆ ಕುಣಸ್ಕೊಂಡ ತನ್ನ ಮಗನ ಹೆಗಲ ಮೇಲೆ ಕುಣಸ್ಕೊಂಡ್ ಈ ಜಗತ್ತ ತೋರಿಸ್ತಾನ. ಅದಕ್ಕೆ ಅಪ್ಪ ದೊಡ್ಡ ಅದಾನ. ಹೌದು. ನಾವು ಓದಲಾರ್ದಂತ ಓದ ನನ್ನ ಮಗ ಓದ್ಲತ್ ಹೇಳಿ ಕಂಡಪಟ್ಟಿ ಸಾಲಿ ಕಡಿಸಿ ಅವಂಗ ನೌಕರಿ ಹಚ್ಚುತ್ತಾನ. ಅದಕ್ಕೆ ಅಪ್ಪ ಅಂದ್ರೆ ಶ್ರೇಷ್ಠ ಅದಾನ. ಈ ಜಗತ್ತದಾಗ ಅಪ್ಪ ಇರ್ಲಾರ್ದ ಏನೂ ಆಗಂಗಿಲ್ಲ. ಈಕೇನ ಹೇಳ್ತಾಳ ಅವ್ವ ಆಗೇನಿ ತಾಯಿ ಆಗೇನಿ ಅಂತ ಇದನ್ನ ಹೇಳಾಕೈತಾಳ ಬರೀ ಹೊಳ್ಯಾಳಿ. ಹೌದು. ಅದು ನನ್ನ ಮಾತು ನನಗ ಹೇಳ್ತಾಳ. ಅದಕ್ಕೇನ ಅಲ್ಲ ವಿದ್ಯಾ, ಅಪ್ಪ ಇರ್ಲಾರ್ದ ನೀ ತಾಯಿ ಎಲ್ಲಿ ಆಗೈದಿ? ಯಾ ಜಾಗದಾಗ ಆಗೈದಿ? ಅಪ್ಪ ಇರ್ಲಾರ್ದ ಹೇಳ್ತಾಳ. ನೋಡೋನು ಏನ್ ಹೇಳ್ತಾಳ ಮಾಸ್ತರ? ಅದಕ್ಕ ಸರ್ವ ಸಂಪತ್ತು ಮಾಡೋ ದೇವರಿಗೆ ಕರ್ಮಿನ ಕಾರಣ ಉತ್ಪನ್ನ ಅಂತ ಕೇಳಾಕೈತಾಳ. ಅದಕ್ಕೆ ವಿದ್ಯಾ ಏನ್ ಮಾಡ್ತಾಳಂತ? ವಿದ್ಯಾನಗದಿ ಹೆಂಗಾಗತ್ತೈತಿ? ಯಾಕಂದ್ರೆ ಒಂದಾನೊಂದು ಟೈಮ್ದಾಗ ವಿದ್ಯಾ ಇನ್ನ ಸಣ್ಣ ಹಾಕಿದ್ದಳತ್ತ. ಇನ್ನ ದೊಡ್ಡ ಹಾಕಿಲ್ಲ, ಸಣ್ಣ ಹಾಕಿ. ಅವಾಗ ಎಲ್ಲಿ ಹೋಗಿ ಕೇಳತ್ತ ವಿದ್ಯಾ? ಎಲ್ಲಿ ಹೋಗಿ? ಸಾಲಿಗೆ ಹೋಗಿ ಕೇಳತ್ತ. ಸಾಲಿಯ ಕಲಿಯಾಕ ಹೋಗಿ ಕೇಳತ್ತ. ಸಾಲಿ ಕಲಿಯಾಕ ಹೋಗುವಾಗ ಏನ್ ಮಾಡತ್ತ? ಲಾಸ್ಟ್ನೇ ಬೆಂಚ್ ಮೇಲೆ ಕೂತಿಳತ್ತ ಕ್ಲಾಸಿನ್ಯಾಗ. ಹೌದು. ಅಂದ್ರ ಲಾಸ್ಟ್ನೇ ಟೇಬಲ್ ಮೇಲೆ ಕೂತಿಳತ್ತ. ಕೂತಾಕಿ ಟೀಚರ್ ಮುಂದೆ ಪಾಠ ಮಾಡುವಂಗ ಮಾಡ್ತಿಳತ್ತ. ಈಗ ಮಶಿಬನಾಳ ವಿದ್ಯಾ ಏನ್ ಮಾಡ್ತಿಳಂತ? ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಸುಂಬಳ ತಿಂತಳತ್ತ. ಈಗ ಪಾಠ ಕೇಳತ್ತಿರ್ಕಿಲ್ಲತ್ತ. ಸುಂಬಳ ತಿಂತಳು, ಸುಂಬಳ ತಿನ್ನತ್ತಿಳತ್ತ. ಆ ಟೀಚರ್ ತಿಕ್ಕಿ ನೋಡ್ತಾಳ. ವಿದ್ಯಾಶ್ರೀ ನೋಡಿ ಕರಿತಾಳ. ಏನ ವಿದ್ಯಾ ಏನ್ ಮಾಡಕತ್ತಿ ಅಂತ ಕೇಳ್ತಾಳ. ಏನು ಸುಂಬಳ ತಿನ್ನಾಕ ಬಂದೈದು? ಏನು ಸಾಲಿ ಕಲಿಯಾಕ ಬಂದೈದು? ನಡಿ ಹೊರಗೆ ನಮ್ಮ ಕ್ಲಾಸ್ ಬಿಟ್ಟು ಅಂತ ಹೇಳಿದಾಗ ಈಗ ಟೀಚರ್ ಹೇಳ್ತಾಳ ವಿದ್ಯಾಶ್ರೀ. ಏನ್ ಹೇಳ್ತಾಳ? ಏನಂತ ಹೇಳ್ತಾಳ ಮಾಸ್ತರ? ಈಗೇನ್ ನೋಡಿ ದೊಡ್ಡ ಟೀಚರ್ ತೆಗ್ಯಾಳ. ಹೌದು. ತಾನು ತಿನ್ನುವಾಳು ನಾನು ತಿನ್ನು ಬಿಡುವಾಳು ಸುಂಬಳ ಅಂತ ಹೇಳತ್ತಾಕಿ ವಿದ್ಯಾನ ಅಂತಕಿ. ಈಕೆ ತಾನು ತಿನ್ನವಾಳ ಸುಂಬಳ. ಟೀಚರ್ ಹೇಳ್ತಾಳ ತಾನು ತಿನ್ನವಾಳ ನಾನು ತಿನ್ನು ಕೊಡುವಾಳ ಅಂತ ತಿಂತಾಕಿ ಮಾಸ್ತರ. ನೀನು ನುಂಗಲ್ಲ, ಅದನ್ನ ತಿಂದವ್ರಿಗೆ ತಿನ್ನಬೇಡ ಅಂತ ಹೇಳಿದ ಅವ್ರಿಗೆ ಈಕೆ ನನಗೆ ಶಾಣಿತಾನ ಹೇಳಾಕ ಬಂದಾಳ. ಹೌದು. ನಿನಗ ಗೊತ್ತಿಲ್ಲ ವಿದ್ಯಾ, ನಾನೇನು ಕೇಳ್ತಿ? ಹೌದು. ಸರ್ವ ಸಂಪತ್ತು ಮಾಡುವುದೇವರಿಗೆ ಪಾಪ ಹೆಂಗ ಆಗತ್ತ? ಶಾಪ ನಿನ್ನ ಕೇಳತಾನ ಹಾಕಿ ಮುಗದಾನ.
ದೇವರ ಸುರೇಣ ಇದನ್ನ ತಿಳಿದ ನೋಡಿ ಮುಂದ ಹಾಡ ಯಾಕ ಅನುಮಾನ ಭವ್ಯ ರೂಪ ತೊಟ್ಟ ದೇವರ ತ್ರಿಪುರ ಸಂವರ ಮಾಡಿ ಬೇಟ ಏ ಭಕ್ತಿ ಪಾಲನ ಮಾಡುವಂತ ಸತ್ವ ಪರವಾನ ನನ್ನ ಲೋಕನಾಥ ಮಾಡು ಕೃತ ರೀತಿ ಸುರೇಣ ನನ್ನ ಲೋಕನಾಥ ಮಾಡು ಕೃತ ರೀತಿ ಸುರೇಣ ಏ ತಾರಕಾಸುರ ದೈತನಂತೆ ಗಜಾಸುರಗ ಗರ್ವ ಬಂತು ಏ ನರ ರೂಪ ತೊಟ್ಟ ದೇವರ ಹೊರ ಒಂದೇನ ಎದ್ದ ನಡಿತ ಗಜಾಸುರನ ಜೋಡ 21 ದಿನ